ಬೆಂಗಳೂರು ಐ ಸೆಂಟ್ರಲ್ ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿರೋದು. ಈ ಕೋವಿಡ್ ಬಂದಾಗ ಕಸ್ಟಮರ್ಸ್ ಆಲ್ಮೋಸ್ಟ್ ಎಲ್ಲ ಸುಮಾರು ಜನ ಎದುರ್ಕೊಂಡಿದ್ದಾರೆ. ಕಸ್ಟಮರ್ ಇನ್ನೊಂದೇನಪ್ಪ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೂ ಭಯ, ಜನ ರಶ್ ಇರ್ತಾರೆ. ಆಮೇಲೆ ಡಾಕ್ಟರ್ ಹತ್ರ ಹೋಗ್ಬೇಕಂದ್ರೂ ಅಪಾಯಿಂಟ್ಮೆಂಟ್ ತಗೊಬೇಕು, ಅದಕ್ಕೂ ಪಾಪ ವೆಯ್ಟ್ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ಸುಮಾರು ಜನ ಆಯುರ್ವೇದಿಕ್ ಮೆಡಿಸಿನ್ಸ್ ಬಗ್ಗೆ ಆಲ್ಮೋಸ್ಟ್ ಅದು ಯೂಸ್ ಮಾಡಿದಾರೆ ಸುಧಾ ಆಯುರ್ವೇದಿಕ್ ಮೆಡಿಸಿನ್ಸ್ ಯೂಸ್ ಮಾಡಿದ್ದಾರೆ. ಕಸ್ಟಮರ್ ಕೌಂಟ್ರ್ ಬಂದಾಗ ಏನು ಹೇಳ್ತಾರೆ, ಸರ್ ನಿಮ್ಮಲ್ಲಿ ಕೋವಿಡ್-19ಗೆ ಏನಿದೆ, ಯಾವ ಥರ ವರ್ಕ್ ಮಾಡುತ್ತೆ, ಯಾವ ಏಜರ್ ತೊಗೊಬೋದು, ಮತ್ತು ಮಕ್ಕಳು ತೊಗೊಬೋದಾ, ದೊಡ್ಡವ್ರು ತೊಗೊಬೋದಾ, ಶುಗರ್ ಇರೋ ಪೇಷಂಟ್ ತೊಗೊಬೋದಾ, ಈ ಥರ ಎಲ್ಲ ಕ್ವಶನ್ ಎಲ್ಲ ಕೇಳ್ತಾರೆ. ನಮಗೆ ಈ ಆಲ್ಮೋಸ್ಟ್ ಒಂದು 20 ಇಯರ್ಸಿಂದ ಈ ಲೈನಲ್ಲಿ ಇರೋದ್ರಿಂದ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳು ನಮಗೆ ಗೊತ್ತಿರೋದ್ರಿಂದ ಅದ್ರ ಬಗ್ಗೆ ಫೀಡ್ ಮಾಡ್ತಾ ಇರ್ತೀವಿ. ಈ ಕೋವಿಡ್-19 ಬಂದಾಗ ಲೆವರ ಟ್ಯಾಬ್ಲೆಟು, ಲೆವರ ಸಿರಪ್ ಬಂದು ಮಕ್ಕಳು ಕೊಡೋದು, ಟ್ಯಾಬ್ಲೆಟ್ ಬಂದು ದೊಡ್ಡವರು ಕೊಡೋದು. ಬಿಫೋರ್ ಅಂದರೆ ಪ್ರಿಕಾಷನರಿಗೆ ಒಂದೊಂದು ಟ್ಯಾಬ್ಲೆಟ್ ಹೇಳ್ತೀವಿ 15 ಡೇಸ್, ಬಂದಿರೋರಿಗೆ 2 ಟ್ಯಾಬ್ಲೆಟ್ ಹೇಳ್ತೀವಿ. ಅದರಿಂದ ಒಬ್ಬರಿಗೆ ಕಸ್ಟಮರ್ ಕೊಟ್ಟರೆ ಅವ್ರು ರಿಕವರ್ ಆದರೆ ಅವರು ಆಲ್ಮೋಸ್ಟ್ ಒಂದು 3 ಜನಕ್ಕೆ ರೆಕಮೆಂಡ್ ಮಾಡ್ತಾರೆ. ಅದೇ ಥರ ಕ್ಲೆವರೇ ಟ್ಯಾಬ್ಲೆಟು ತುಂಬ ರಿಸಲ್ಟ್ ಬಂದಿದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಒಂದು ವಾರದಲ್ಲಿ ಒಬ್ಬರು ಕಸ್ಟಮರ್ ಕೊಟ್ಟಿದ್ದರಿಂದ ಒಂದು 500 ಜನವರೆಗೂ ಬೆಂಗಳೂರಲ್ಲಿ ಸುಮಾರು ಜನಕ್ಕೆ ರೆಕಾರ್ಡ್ ಆಗಿದೆ ಕ್ಲೆವರ್. ಆಮೇಲೆ ಅದ್ರ ಜೊತೆಗೆ ಆಯುರ್ವೇದಿಕ್ ಮೆಡಿಸಿನ್ಸ್ ಏನಪ್ಪ ಅಂದರೆ ಇಮ್ಯುನಿಟಿ ಇಂಪ್ರೂವ್ಮೆಂಟ್ ಮಾಡೋದು, ಅದ್ರ ಜೊತೆಗೆ ಬ್ರಷ್ ಹಾಕೋದು, ಬೇರೆ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಬರ್ತೀವಿ. ಈ ಕ್ಲೆವರ್ ಟ್ಯಾಬ್ಲೆಟು ಅಷ್ಟೇ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ, ಒಳ್ಳೆ ರಿಸಲ್ಟ್ ಇದೆ. ಧನ್ಯವಾದ.